ನಮಸ್ಕಾರ ಪಬ್ಲಿಕ್, ಮತ್ತೊಂದ್ಸಲಿ ರಿವ್ಯೂ ತೊಗೊಂಡಿ ನೋಡ್ರಿ. ಭಾಳ ವರ್ಷ ಆದ್ಮೇಲೆ ರಿವ್ಯೂ ಮಾಡತ್ತೀನಿ. ಭಾಳ ವರ್ಷ ಅಲ್ಲಕ್ಕೆ ಏನದ, ಒಂದು ವರ್ಷ ಆದ್ಮೇಲೆ ರಿವ್ಯೂ ಮಾಡತ್ತೀನಿ. ಸೊ ಇವತ್ತು ರಿವ್ಯೂ ಮಾಡೋದು ಎನ್ನ ಸಲ ಪ್ಯಾಷನ್ ಪ್ರೋ. ಥಂಬ್ನೇಲ್ನಾಗ ನೋಡಿರ್ತೀರಿ. ಸೊ ಪ್ಯಾಷನ್ ಪ್ರೋ ಯಾಕಂತಂದ್ರೆ ಈ ಪ್ಯಾಷನ್ ಪ್ರೋ ನೋಡ್ರಿ, ಹಳ್ಳ್ಯಾಗ ಸಿಟಿನಾಗ ಎಲ್ಲಾ ಕಡೆ ನಡೀತದೆ ಈ ಗಾಡಿ. ಏನಿಲ್ಲ, ಇದಕ್ಕೆ ಝೀರೋ ಮೇಂಟೆನೆನ್ಸ್ ಅದ ಗಾಡಿಗೆ. ಎಕ್ಸ್ಪ್ರೋ ಅಂತ ಹೇಳಿ ಅಡಿಷನ್ ಅದ ನೋಡ್ರಿ. ಇದು ಎಕ್ಸ್ಪ್ರೋ ಅಂತ ಅಂದ್ರೆ ಏನಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸದ್ಯಕ್ಕೆ ಇದು ನಮ್ಮ ಮಾಮನ ಗಾಡಿ ಅದ. ಸೊ ರಿವ್ಯೂ ಮಾಡೋದು ತೊಗೊಂಬಂದಿನಿ. ನೆಕ್ಸ್ಟ್ NS ಇಂದ್ರ ಮಾಡ್ತೀನಿ, ಇಲ್ಲಾಂದ್ರೆ ಶೈನಿ ಇಂದ್ರ ಮಾಡ್ತೀನಿ ಅಂತ. ಈ ವಿಡಿಯೋನಾಗ ಪ್ಯಾಷನ್ ಪ್ರೋನೆ. ಹಳ್ಳಿ ಒಳಗೆ ನೀವು ಏನಾರ ಅಲ್ರಿ, ಈ ಗಾಡಿಗೆ ಇಂಜಿನ್ ಆಯಿಲ್ ಹಾಕ್ಸ್ಲಾರ್ದೆ, ಸರ್ವಿಸ್ ಮಾಡಿಸ್ಲಾರ್ದೆ, ಏನ್ ಬಿ ಮಾಡಿಸ್ಲಾರ್ದೇನು 10 ವರ್ಷ 15 ವರ್ಷ ತನ ಈ ಗಾಡಿ ಆರಾಮ್ ನಡೀತದ. ರೆಡ್ ಕಲರ್ ಗಾಡಿ ನೋಡಿರ್ತೀರಿ ನೀವು. ಆ ಗಾಡಿ ಹಳ್ಳಿ ಒಳಗೆ ಹೆಂಗ್ ರುಬ್ಬಾಡ್ತಾರಂದ್ರ ಸೊ ಹಂಗ್ ರುಬ್ಬಾಡ್ದ್ರು ಈ ಗಾಡಿ ಜುಪ್ ಅನ್ನಲ್ಲ. ಮೇಂಟೆನೆನ್ಸ್ ನಾಗರ ಝೀರೋ ಅದ ಹೇಳ್ದಂಗೆ. ಈ ಗಾಡಿನಾಗ ಏನೇನ್ ಸ್ಪೆಕ್ಸ್ ಅವ ಅಂತ ಹೇಳಿ ನೋಡೋಣ ಬರ್ರಿ. ಗಾಡಿ ನೋಡ್ರಿ 2018 ಮಾಡಲ್ ಅದ. ಅದ್ರೊಳಗ ಹೆಲೋಜನ್ ಸೆಟಪ್ ಕೊಟ್ರ, LED ಇಲ್ಲ ಇದ್ರಾಗ. ಲುಕ್ಸ್ ಕಡೆ ಹೋದ್ರು ನೋಡ್ರಿ, ಸಿಂಪಲ್, ಸ್ವೀಟ್, ಅಗ್ರೆಸಿವ್ ಎಲ್ಲಾ ಟೈಪ್ ಆಫ್ ಲುಕ್ಸ್ ಅವ. ಅಂಡ್ ನೀವು ಡೈಲಿ ಆಫೀಸಿಗೆ ಕಮ್ಯೂಟ್ ಮಾಡ್ತೀರಿ ಅಂಡ್ ಡೈಲಿ ರೈಡ್ ಮಾಡ್ತೀರಿ ಅಂದ್ರೂ ನಿಮಗೆ ಬೆಸ್ಟ್ ಮೈಲೇಜ್ ಕೊಡ್ತದ. ಇಂಜನ್ ಕಡೆ ಹೋದ್ರ ನೋಡ್ರಿ 9.4 PS ಅದ, 9 Nm ಟಾರ್ಕ್ ಅದ. ಇಷ್ಟೇ ಇಂಜನ್ ಅದ ನೋಡ್ರಿ. ಸೊ ಇದು ಬ್ಲ್ಯಾಕ್ ಡೌಟ್ ಇರ್ತದ. ಬಹಳಷ್ಟು ಗಾಡಿಗಳಿಗೆ ಹೀರೋ ಹೋಂಡಾ ಅದಕ್ಕೆಲ್ಲ ಬ್ಲ್ಯಾಕ್ ಡೌಟ್ ಇರಲ್ಲ, ಪ್ಲೇನ್ ಇರ್ತದ. ಬಟ್ ಇದ್ರಾಗ ಬ್ಲ್ಯಾಕ್ ಡೌಟ್ ಅದ. ನಿಮಗೆ ಇದ್ರಾಗ ಡ್ರಮ್ ಬ್ರೇಕ್ ಸಿಗ್ತಾವ. ಟೈರ್ ಸೆಕ್ಷನ್ ನೋಡ್ರಿ 80/100 ಅದ ಟೈರ್ ಸೆಕ್ಷನ್, 18 ಇಂಚ್. ಆ್ಯಂಡ್ ಇದ್ರ ಮಿರರ್ಸ್ ಕಡೆ ಬಂದ್ರೆ ಭಾಳ ಕ್ಯೂಟ್ ಮಿರರ್ ಅವ ನೋಡ್ರಿ. ಸಣ್ಣ ಸಣ್ಣ ಭಾಳ ಕ್ಯೂಟ್ ಮಿರರ್ ಅವ. ಅಷ್ಟು ವಿಸಿಬಿಲಿಟಿ ಕರೆಕ್ಟ್ ಇಲ್ಲ ಇದ್ರದ್ದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ರಿ. ಅನಲಾಗ್ ಸೆಟಪ್ ಅದ. ಸ್ಕೂಟ್ರಲ್ಲ, ಹೆಡ್ಲೈಟ್, ಪೆಟ್ರೋಲ, ಓಡೋಮೀಟರ, ಟ್ರಿಪ್ ಬಿ ಇಷ್ಟೇ, ಮತ್ತೇನು ಜಾಸ್ತಿ ಇಲ್ಲ. ಇದ್ರ ಕೀ ನೋಡ್ರಿ. ನಾರ್ಮಲ್ ಪ್ಯಾಷನ್ ಪ್ರೋದು ಸೀಟ್ ಕಂಫರ್ಟೇಬಲ್ ಅದ, ಬಟ್ ಎಕ್ಸ್ಪ್ರೋದು ಅಷ್ಟು ಕಂಫರ್ಟೇಬಲ್ ಇದ್ದಿದ್ದಿಲ್ಲ. ಅದಕ್ಕೆ ಸೀಟ್ ಚೇಂಜ್ ಮಾಡಿಸಿವಿ. ಟೋಟಲಿ ಸ್ವಲ್ಪ ಲೋಡೆಡ್ ಅದ ಅಂತ ತಿಳ್ಕೊರಿ. ಗಾಡಿ ಮೇಂಟೈನ್ಡ್ ಅದ ಅಂತ ತಿಳ್ಕೊರಿ. ಸರ್ವಿಸಿಂಗ್ ಟೈಮ್ಲಿ ಆಗ್ಯದ ಅಷ್ಟೇ. ಕೋವಿಡ್ ಒಳಗೆ ಇದ್ರ ಒಂದು ಫನ್ ಫ್ಯಾಕ್ಟ್ ಹೇಳ್ತೀನಿ ನೋಡ್ರಿ. ಕೋವಿಡ್ ಒಳಗೆ 2 years ಆಲ್ಮೋಸ್ಟ್ ಜೇವರ್ಗಿ ಬಸ್ ಸ್ಟ್ಯಾಂಡ್ನಾಗೆ ನಿಂತಿತ್ತು. ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡು ತಂದ್ರೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಸೊ ಇದ್ರ ರಿಲಯಬಿಲಿಟಿ ನೀವು ನೋಡ್ರಿ. ಹೀರೋ ಇಂಜನ್. ಎಕ್ಸ್ಪ್ರೋ ಅಂದ್ರೆ ಏನು ಗೊತ್ತ್ರಿ? ಎಕ್ಸ್ಟ್ರಾ ಪ್ರೊಫೆಷ್ನಲ್ ಅಷ್ಟೇ. ಇದು ಇಲ್ಲಿಗೆ ಎಂಡ್ ಆಯ್ತು ಎಕ್ಸ್ಪ್ರೋ ಅಂತಂದ್ರೆ. ಎಕ್ಸ್ಟ್ರಾ ಪ್ರೊಫೆಷ್ನಲ್ನಾಗ ಏನೇನು ಬರ್ತದೆ ಅಂದ್ರೆ ಇದು ಸ್ವಲ್ಪ ಹಿಂಗೆ ಸ್ಪೋರ್ಟಿಯರ್ ಲುಕ್ ಬರ್ತದೆ. ಹಳಿ ಇದ್ರಾಗ ನೋಡಿರ್ತೀರಿ ನೀವು ಪ್ಯಾಷನ್ ಪ್ರೋನಾಗ ಇಷ್ಟೇ ಕಟ್ ಆಗಿದ್ದು, ಇವೆಲ್ಲ ಈ ಟೈಪ್ ಕಟ್ಸ್ ಕ್ರೀಸಸ್ ಅವು ಏನೂ ಇರಲ್ಲ. ಸ್ಟಿಕ್ಕರಿಂಗ್ ಅದು ಎಲ್ಲ ಸ್ವಲ್ಪ ಡೀಸೆಂಟ. ಈ ಟೈಪ್ ಎಲ್ಲ ಸ್ಪೋರ್ಟಿ ಲುಕ್ ಇರಲ್ಲ. ಇದು ಏನು ಟ್ಯಾಂಕ್ ಮೇಲೆ ಎಕ್ಸ್ಟ್ರಾ ಮಟೀರಿಯಲ್ ಬಂದಲ್ರಿ, ಅದು ಏನೂ ಇರಲ್ಲ. ಸೊ ಅಷ್ಟೇ ನೋಡ್ರಿ ಎಕ್ಸ್ಪ್ರೋ ಅಂತಂದ್ರೆ. ಸೊ 100cc ನಾಗರ ನಿಮಗೆ ಭಾಳಷ್ಟು ಬೈಕ್ ಸಿಗ್ತಾವ್ರಿ, ಬಜಾಜಿಂದು ಅದ್ರದ್ದು ಇದ್ರದ್ದು. ಬಟ್ ನನಗರ ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಮೋಸ್ಟ್ ಸೆಲ್ಲಿಂಗ್ ಅನ್ಸಿದಂದ್ರೆ ಇದು ಪ್ಯಾಷನ್ ಪ್ರೋ. ಅದಕ್ಕೆ ಇದು ರಿವ್ಯೂ ಮಾಡ್ತೀನಿ. ನೆಕ್ಸ್ಟ್ 125cc ನಾಗ ಭಾಳಷ್ಟು ಗಾಡಿ ಅವ. ಎಂಟಾರ್ಕಿಂದ ಅದ, ಬಟ್ ಎಂಟಾರ್ಕ್ನ ರಿವ್ಯೂ ಮಾಡಲ್ಲ. ಯಾಕಂದ್ರೆ ನಾನು ಆಲ್ರೆಡಿ ನನ್ನ ಪೇಜ್ನಾಗ ಮಾಡೀನಿ. ಆ ವಿಡಿಯೋನ ಒಂದ್ಸಲ ಚೆಕ್ಔಟ್ ಮಾಡಿರಿ. ನೆಕ್ಸ್ಟ್ ಶೈನೇ ಮಾಡ್ತೀನಿ. ಅದು ಆದ್ಮೇಲೆ ನೆಕ್ಸ್ಟ್ NS. ಇದು ಸ್ಟಾರ್ಟ್ ಮಾಡಿ ತೋರಿಸಿ ನೋಡ್ರಿ, ಆವಾಜ್ ಕೇಳಿಸ್ತೀನಿ. ಲೆಟ್ಸ್ ಗೋ. ಈ ಗಾಡಿ 100cc ಅದಲ್ರಿ. 100cc ಅಪ್ಲೇನೆ ಬಿಹೇವ್ ಮಾಡ್ತದೆ. ಯಾಕಂದ್ರೆ ನಿಮಗೆ ಫಸ್ಟ್ ಗೇರ್ ಆಗಲಿ, ಸೆಕೆಂಡ್ ಗೇರ್ ಆಗಲಿ, ಥರ್ಡ್ ಗೇರ್ ಆಗಲಿ ಸೇಮ್ ಪವರ್ ಅದ. ಫಸ್ಟ್ ಗೇರ್ನಾಗ ಹೆಂಗೆ ಪಂಚಿ ಫೀಲ್ ಇರಬೇಕು ಹಾಗೆ ಅದ. ಸೆಕೆಂಡ್ ಗೇರ್ನಾಗ ಹೆಂಗೆ ಪಂಚಿ ಫೀಲ್ ಇರ್ಬೇಕು ಹಾಗೆ ಅದ. ಥರ್ಡ್ ಗೇರ್ನಾಗ ನೀವು ಕ್ರಾಲ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಈ ಗಾಡಿದು ಒಂದು ನಿಮಗೊಂದು ಸ್ಪೆಷಾಲಿಟಿ ಹೇಳ್ತೀನಿ ನೋಡ್ರಿ. ವಿತೌಟ್ ಕ್ಲಚ್ ಗೇರ್ ಚೇಂಜ್ ಮಾಡ್ಬೋದು, ಗೇರ್ ಹಾಕ್ಬೋದು ಬೇಕಾದ್ರೆ. ನಿಮಗೆ ತೋರಿಸಿನ ಅಂತ ನಿಂದರೆ ಕರೆಕ್ಟಾಗಿ. ಇಲ್ಲಿ ಸ್ವಲ್ಪ ಪಂಪ್ ಅವ. ಸೊ ಅದು ಫೀಚರ್ ಅಲ್ಲ, ಈ ಗಾಡಿ ಒಳಗೆ ಇನ್ಬಿಲ್ಟ್ ಫೀಚರ್ ಅಲ್ಲ ಅದು. ಗೇರ್ ಬಾಕ್ಸ್ನ ಏನೋ ಪ್ರಾಬ್ಲಮ್ ಆಗಿರ್ತದೆ, ಕ್ಲಚ್ ಪ್ಲೇಸ್ ಹುಟ್ಟಿರ್ತದೆ. ಸೊ ಹಾಗಾಗಿ ಅದು ಫೀಚರ್ ಜುಗಾಡಾಗೆ ಬಂದುಬಿಟ್ಟದ ಅಂತ ತಿಳ್ಕೊರಿ ಈ ಗಾಡಿನಾಗ. ಆ್ಯಂಡ್ ಇದು ಪ್ರಾಬ್ಲಮ್ 3-4 ಇಯರ್ಸ್ಲಿಂದ ಬಂದದ. ಇಲ್ಲಿ ತನಕ ಏನೋ ಪ್ರಾಬ್ಲಮೇ ಆಗಿಲ್ಲ. ಇದ್ರ ಗೇರ್ ಬಾಕ್ಸ್ ಹೆಂಗೆ ಸೆಟಪ್ ಮಾಡ್ಯಾರ ಏನೋ ಗೊತ್ತಿಲ್ಲ ನೋಡ್ರಿ. ನಿಮಗೆ ಲೈವ್ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ. ಕ್ಲಚ್ ಹಿಡ್ದಿಲ್ಲ, ಏನಿಲ್ಲ. ಸ್ವಲ್ಪ ಪ್ರೆಸ್ ಮಾಡಿ ಹೇಗಾರ. ಆ್ಯಂಡ್ ಈಗ ರೇಸ್ ಮಾಡಿ ಬಿಡ್ತೀನಲ್ರಿ, ಗೇರ್ನು ತಂತಾನೆ ಹಾಕ್ಬೋದು. ಕ್ಲಚ್ ಹಿಡಿಯೋದೇ ಬೇಕಾಗಲ್ಲ. ಇದು ಪ್ರತಿದಿನ ಮಾಡೋದು ಒಳ್ಳೇದಲ್ಲ. ಸುಮ್ಮನೆ ಯಾವಾಗಾರ ಮಾಡಬೇಕು ಫನ್ನೀಗ. ಲಾಂಗ್ ಹೊಂಟಿದ್ರಿ ಮಾಡಿದ್ರಿ ಎಲ್ಲಾರ ಭಾಳ ಸ್ಟ್ರೇನ್ ಅಲ್ಲತ್ತೈತಿ ನಿಮ್ಮ ಬಾಡಿಗೆ ಅಂತಂದ್ರೆ ಇದು ಯೂಸ್ ಮಾಡ್ಬೋದು. ಆ್ಯಂಡ್ ಇದ್ರ ಮೈಲೇಜ್ ಬಗ್ಗೆ ಮಾತಾಡತ್ತ ನೋಡ್ರಿ, ಆರಾಮ್ಸೆ 60 ತನಕ ಕೊಡ್ತದ. ನೀವು ಆರಾಮ್ ಹೊಡೋದಾರ ಹುಚ್ಚುಚ್ಚು ಮಾಡಿ ಹೊಡೋದ್ರೂ ಆರಾಮ್ಸೆ 45-50 ತನಕ ಕೊಡ್ತದ. ಇದ್ರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡ್ರಿ 10 ಲೀಟರ್ಸ್ ಅದ. ನೀವು ಇದ್ರ ಮೇಲೆ 3 ಹೋರಿ, 4 ಹೋರಿ, 5 ಮಂದಿ ಹೋರಿ, ಪೂರಾ ಫ್ಯಾಮ್ಲಿನೇ ಹೋರಿ.
ಇದು ಎಷ್ಟು ಮೈಲೇಜ್ ಕೊಡ್ಬೇಕು ಅಷ್ಟೇ ಮೈಲೇಜ್ ಕೊಡ್ತದೆ. ಆ್ಯಂಡ್ ಈ ಗಾಡಿ ನಿಮಗೆ ಹೆಂಗೆ ಬೇಕು ಹಂಗೆ ಓಡಿಸ್ದ್ರೂ ಇಲ್ರಿ ಏನೂ ಪ್ರಾಬ್ಲಮ್ ಆಗಲ್ಲ. ಹಳ್ಳಿನಾಗ ನೀವು ನೋಡಿರ್ತೀರಿ ಈ ಗಾಡಿ ತೊಗೊಂಡವ್ರು ಹೆಂಗೆ ಇಟ್ಟಿರ್ತಾರೆ ಆ ಗಾಡಿಗೆ ಝೀರೋ ಮೇಂಟೆನೆನ್ಸ್ ಇರ್ತದೆ, ಅಂದ್ರೂ ಗಾಡಿ ಎಷ್ಟು ಸ್ಮೂತ್ ಓದಿರ್ತದೆ ಏನು ಸುದ್ದಿ. ಅದ್ರ ಕ್ಲಚ್ ಪ್ಲೇಟರ ಹೆಂಗೆ ವರ್ಕ್ ಆಗ್ತಾವೆ, ಗೇರ್ರ ಹೆಂಗೆ ವರ್ಕ್ ಆಗ್ತಾವೆ, ಒಟ್ಟ ಏನೂ ಗೊತ್ತಿರಲ್ಲ. ಅಂದ್ರೆ ಭೀ ಆ ಗಾಡಿ ಫಸ್ಟ್ ಶೋರೂಮ್ನ ಹೆಂಗೆ ತೊಗೊಂಡಿರ್ತೀವಿ ಹಾಗೆ ಇರ್ತದೆ. ಸೊ ಮೋಸ್ಟ್ ರಿಲಯಬಲ್ ಗಾಡಿ ಪ್ಯಾಷನ್ ಪ್ರೋ ಅಂತ ಹೇಳ್ಬೋದು. ನೆಕ್ಸ್ಟ್ 100cc ಒಳಗೆ ಯಾವ್ದಾರ ಗಾಡಿ ಇದ್ರೆ ನೀವು ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ. 125cc ನನಗೆ ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಕೊಂಡೀನಿ. ಸೊ 100cc ಒಳಗೆ ನಿಮಗೆ ಯಾವ್ದಾರ ಗಾಡಿ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ. ಅವೆಲ್ಲ ಗಾಡಿಗಳಿಗೆ ನೋಡ್ರಿ ಏನಿಲ್ಲ ರೀ, ಒಂದು 5-6 ಸ್ಪೆಕ್ಸ್ ಇರ್ತಾವೆ ಅಷ್ಟೇ. ವೀಡಿಯೋರ ಜಲ್ದಿ ಮುಗಿಸ್ಬೇಕಾಗ್ತದ. ನಿಮಗೆ ನಾ ಜಾಸ್ತಿ ಹೇಳ್ಬೋದು ಬಟ್ ಅದು ನಿಮಗೆ ಬೋರ್ ಆಗ್ತದೆ ಉಲ್ಟಾ. ಸೊ ಏನೇನು ಮೇನ್ ಸ್ಪೆಕ್ಸ್ ಇರ್ತಾವೆ, ಏನೇನು ಈ ಗಾಡಿದು ಇಂಪಾರ್ಟೆಂಟ್ ಇರ್ತಾವೆ ಅದು ಅಷ್ಟೇ ಹೇಳಿದ್ರೆ ಸಾಕು. ನಿಮಗೆ ಈ ಗಾಡಿ ಬಗ್ಗೆ ಏನಾರ ಹೇಳಿದಿತ್ತಂದ್ರೆ ಕಮೆಂಟ್ ಸೆಕ್ಷನ್ ನಿಮ್ಮದೇ ಅದ, ಏನು ಭೀ ಹೇಳ್ಬೋದು. ನಾ ಏನಾರ ತಪ್ಪು ಹೇಳಿದಂದ್ರೆ ನನಗೆ ಕರೆಕ್ಟ್ ಮಾಡಿರಿ ಆ ಕಮೆಂಟ್ ಸೆಕ್ಷನ್ದಾಗ. ಸೊ ಇವತ್ತಿನ ಗಾಡಿ ರಿವ್ಯೂನಾಗ ಇಷ್ಟ ರೀ. ಹೇಳ್ಕೊಳ್ಳೋಷ್ಟು ಏನು ಸ್ಪೆಕ್ಸ್ ಇಲ್ಲ ಪ್ಯಾಷನ್ ಪ್ರೋನಾಗ. ಯಾವುದೇ 100cc 200cc ಗಾಡಿ ಆಗಲಿ ಹೇಳ್ಕೊಳ್ಳೋಷ್ಟು ಏನು ಸ್ಪೆಕ್ಸ್ ಇರಲ್ಲ. ಸುಮ್ಮನೆ ಏನು 5-6 ಪಾಯಿಂಟ್ ಇರ್ತಾವೆ, ಮೇನ್ ಹೈಲೈಟ್ ಮಾಡಿ ಹೇಳಿರ್ತೀನಿ. ಸೊ ಇವತ್ತಿನ ವೀಡಿಯೋನಾಗ ಇಷ್ಟೇ ಸಾಕು. ಮತ್ತು ನೆಕ್ಸ್ಟ್ ನಾ ಯಾವ ಗಾಡಿ ಮಾಡ್ಬೇಕು ರಿವ್ಯೂ ಅದು ಹೇಳ್ರಿ. 100cc 200cc ಆ ಗಾಡಿ ಕಲಬುರಗಿನಾಗಿತ್ತಂದ್ರೆ ಎಲ್ಲಿಂದರ ಹುಡುಕಿಡ್ತಂದು ಆ ಗಾಡಿ ರಿವ್ಯೂ ಮಾಡ್ತೀನಿ ಅಂತ. ಸೊ ನೆಕ್ಸ್ಟ್ ಯಾವ್ದು ಅಂತ ಹೇಳಿ ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ ಯಾವ ಗಾಡಿ ಮಾಡ್ಬೇಕಂತ ಹೇಳಿ. ಸೊ ಇವತ್ತಿನ ವೀಡಿಯೋನ ಇಷ್ಟೇ ಸಾಕು. ಸಿಗಮಂತ ಇನ್ನೊಂದು ವೀಡಿಯೋನಾಗ ಅಲ್ಲಿ ತನಕ ಟಾಟಾ ಬಾಯ್.